ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮಿನಿ ವ್ಲಾಗ್. ನನ್ನ ಮಗಳಿಗಿನ್ನು ರೆಡಿ ಮಾಡಿ ದಾಯ್ತಿನ ಅವಳಿನ ತಿಂಡಿ ತಿಂದ್ಕೊಂಡು ಅವಳು ಸ್ಕೂಲಿಗೆ ಹೊರಟ್ಲಿನ್ನ. ಇನ್ನು ನಮ್ಮ ಚಿಂಟಿನ ಊಟ ಬೇಕು ಅಂತ ಊಟ ಕೇಳ್ತಿದ್ದೆ. ಅವ್ನಿಗಿನ್ನು ಊಟ ಇಕ್ಕೋಣ ಅಂತ ಇಲ್ಲಿ ಊಟ ತಗೊಬಂದು ಇಕ್ತಾ ಇದ್ದೀನಿ. ಅವನು ಇನ್ನು ಊಟ ಮಾಡ್ಕೊಂಡು ಅವ್ನಿಗೆ ಹೊಟ್ಟೆ ಹಸಿತಂದರೆ ಬೇಗನೆ ಕೇಳ್ತಾನೆ. ಹೊಟ್ಟೆ ಹಸಿಲಿಲ್ಲ ನನಗೆ ಮಧ್ಯಾಹ್ನ ಆದ್ರೂ ಅವ್ನು ಊಟ ಕೇಳಲ್ಲ. ಇವನು ಊಟ ಮಾಡಿಬಿಟ್ಟು ಇವನು ಎಲ್ಲಿ ಹೋಗಲ್ಲ. ಇವ್ನು ಮನೆ ಹತ್ರನೇ ಇರ್ತಾನೆ. ಮನೆ ಕಾವಲು ಚೆನ್ನಾಗಿರ್ತಾನೆ. ಯಾರಾದರೂ ಹೊಸೊಬ್ರು ಬಂದರೆ ಹೊಸೊಬ್ರನ್ನ ಯಾರನ್ನೂ ಬಿಟ್ಕೊಳಲ್ಲ ಮನೆ ಹತ್ರ. ಅವ್ನು ಯಾವತ್ತೂ ನಾವು ನಾಯಿ ಥರ ನೋಡಿಲ್ಲ. ಒಬ್ಬ ಮಗನ ಥರನೇ ಅವ್ನು ಸಾಕಿದ್ದೀವಿ. ಒಂದು ವರ್ಷದ ಮುಂಚೆನೇ ಅವ್ನು ಯಾರೋ ಇಟ್ಕೊಂಡೋಗ್ರಿ. ಇಲ್ಲೇ ನಮ್ಮೂರು ಪಕ್ಕದೂರವರೇ ಯಾರೋ ಇಟ್ಕೊಂಡೋಗಿದ್ರು. ನಮ್ಮ ಮನೆಯವ್ರು ಗೊತ್ತಿರೋರಿಗೆಲ್ಲ ಹೇಳಿರಿ, ಈ ಥರ ನಮ್ಮ ಚಿಂಟುನ ಯಾರೋ ಇಟ್ಕೊಂಡೋಗಿದ್ದಾರೆ, ಯಾರಿಗಾದ್ರೂ ಗೊತ್ತಾದರೆ ಹೇಳ್ರಿ, ಫೋನ್ ಮಾಡಿರಿ ಅಂತಂದು. ಪಾಪ ಯಾರೋ ಗೊತ್ತಿರೋನೇ ಪಕ್ಕದೂರವ್ರು ಯಾರೋ ಫೋನ್ ಮಾಡಿ ಹೇಳಿದ್ರು, ಯಾರೋ ಬಂದಿದ್ದಾರೆ ನೋಡ್ರಿ ಅಂತಂದು. ಮತ್ತು ನಮ್ಮ ಮನೆಯವ್ರು ಹೋಗಿ ಕರ್ಕೊಂಬಂದರು. ನನಗಾರೆ ಸಖತ್ ಬಾಧೆ ಆಗೋಗಿತ್ತು. ಅವ್ನು ಸಿಗ್ತಾನೋ ಇಲ್ವೋ, ಅವ್ನು ಎಲ್ಲೋದ್ನೋ ಏನಾದ್ನೋ ಅಂತಂದು ಹೇಳ್ಬಿಟ್ಟು ಅವ್ನ ಮೇಲೆ ಅಷ್ಟು ಆಸೆ ನಮಗೆ. ನಾನಿನ್ನು ಅವ್ನಿಗೆ ಊಟ ಇಕ್ಕಿದ್ದಾಯ್ತಿನ. ಊಟ ಇಕ್ಕಿ ಬಂದು ಇಲ್ಲಿನ ಪಾತ್ರೆ ಇದ್ದು ಒಂದು ಸ್ವಲ್ಪ ಪಾತ್ರೆ ಹಾಕ್ಕೊಂಡು ತೊಳೆಯೋಣ ಅಂತ ಎಲ್ಲ ಹಾಕ್ಕೊಂಡೆ. ತೊಳೆದಿದ್ದು ಆಯಿತು ಎಲ್ಲ. ಬೆಳಗ್ಗೆ ಒಂದು 5:30 6 ಗಂಟೆಗೆ ಇನ್ನು ಮನೆಗಳು ಕೆಲಸ ಇಟ್ಕೊಂಡೆ. ನನ್ನ ಮಗಳಿಗೆ ರೆಡಿ ಮಾಡೋದು, ಮನೆಗಳ ಕೆಲಸ, ತಿಂಡಿ ಮಾಡೋದು ಇದೆಲ್ಲ ಮುಗಿಬೇಕಾದ್ರೆ ಸುಮಾರು ನನಗೊಂದು 11 ಗಂಟೆ ಮೇಲೇ ಆಗುತ್ತೆ. ಇನ್ನೊಂದೇ ಸಲ ಪಾತ್ರೆ ಎಲ್ಲ ಜೋಡಿಸ್ಬಿಟ್ಟು ಸ್ಟವೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಒಂದೇ ಸಲ ಎಲ್ಲ ಕಸ ಗುಡಿಸ್ಬಿಟ್ಟು ಎಲ್ಲ ಎತ್ತಿಟ್ಕೊಂಡ್ಬಿಟ್ಟು ಇನ್ನು ಮನೆಗಳ ಕೆಲಸ ಏನಿರಲ್ಲ ಸಾಯಂಕಾಲದವರೆಗೂ. ನನಗೆ ಮನೆಗಳ ಕೆಲಸ ಒಂದೆಲ್ಲ, ನನಗೆ ಈ ಬಿಡಿ ಕೆಲಸನೂ ಇರುತ್ತೆ. ಸುಮಾರು ನಾನು ಒಂದು 10 ಗಂಟೆ 11 ಗಂಟೆಗೆಲ್ಲ ಮನೆಗಳ ಕೆಲಸ ಎಲ್ಲ ಮುಗಿಸ್ಕೊಂಡು ಈ ಕೆಲಸಕ್ಕೆ ಕೂತ್ಕೊಂಡ್ರೆ ಮತ್ತೇನು ಸಾಯಂಕಾಲದವರೆಗೂ ಮೇಲಕ್ಕೆ ಎದ್ದೊಳಲ್ಲ ಕೆಲಸಕ್ಕೆ ಕೂತ್ಕೊಂಡ್ರೆ. ಇನ್ನು ಸಾಯಂಕಾಲ 4 ಗಂಟೆಗೆ ಈ ಕೆಲಸ ಎತ್ತಿಟ್ಟು ಇನ್ನು ಮನೆಗಳ ಕೆಲಸ ಇರುತ್ತಲ್ಲ, ಕಸ ಗುಡಿಸೋದು ಇದೆಲ್ಲ ಮುಗಿಸ್ಕೊಂಡು ರಾತ್ರಿಗೆ ಒಂದೇ ಸಲ ಒಂಚೂರು ಅಡುಗೆ ಮಾಡಿಬಿಟ್ಟು ಈ ಬೇಡಿ ಕೆಲಸ ಕೂತ್ಕೊತೀನಿ.